ಮೆಂಡಳ್ಳಿ ಗ್ರಾಮದ ಎಲ್ಲ ಹಿರಿಯರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಈ ಭಾಗದ ನಾಯಕರಾಗಿರ್ತಕ್ಕಂಥ ಶ್ರೀಯುತ ರಾಮಲಿಂಗಾರೆಡ್ಡಿಯವರೇ, ಮುಳಬಾಗಿಲು ತಾಲೂಕಿನ ಹಿರಿಯರು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಆದಂಥ ಅಮಾನುಲ್ಲಣ್ಣವರೇ, ಸರ್ವಜ್ಞ ಗೌಡ್ರೆ, ಮೋತುಕಪಲ್ಲಿ ಹಿರಿಯ ಮುಖಂಡರಾದಂಥ ಸುಭಾಷ್ ಅಣ್ಣವರೇ, ಈ ಭಾಗದ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಬಾಬು ಅವರೇ, ಮುರಳಿ ಅವರೇ, ಮುಜು ಅವರೇ, ಈ ಕಾರ್ಯಕ್ರಮದ ಮುಖ್ಯ ಈ ಊರಿನ ಹಿರಿಯ ಮುಖಂಡರಾದಂಥ ಚಾನ್ಪಾಷ ಅವರೇ, ಕೇಂದ್ರ ಬಿಂದು ಈ ಸಭೆಗೆ ಅವರೇ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದೇ ರೀತಿ ನಮ್ಮ ಯೂತ್ ಕಾಂಗ್ರೆಸ್ನ ಮುಜು ಅವರೇ, ಈ ಊರಿನ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರೆ, ಕೋಲಾರ ಜಿಲ್ಲೆ ಮತ್ತು ಬಂಗಾರಪೇಟೆ ತಾಲೂಕಿಂದ ಬಂದಿರತಕ್ಕಂಥ ನಮ್ಮ ಸಹೋದರರಾದಂಥ ಅಂಬೇಡ್ಕರ್ ಸೇನೆಯ ಮುಖಂಡರೇ, ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ಪುಟಾಣಿ ಮಕ್ಕಳೇ, ಈ ಊರಿನ ಎಲ್ಲ ಅಕ್ಕಂದಿರೆ, ಅಣ್ಣಂದಿರೆ, ತಮ್ಮಂದಿರೆ, ಏನಿವತ್ತು ಚಾನ್ಪಾಷ ಅವರು ನಾವು ನೆನ್ನೆನೂ ಬರಬೇಕಾಗಿತ್ತು ಕಾರ್ಯಕ್ರಮಕ್ಕೆ, ಮೊಹರಂಗೆ. ನಾವು ಕಾರಣದಿಂದ ಅಣ್ಣ ನಾನು ಇರಲಿಲ್ಲ ಊರಲ್ಲಿ, ಅದರಿಂದ ಇವತ್ತೊಂದು ಫಂಕ್ಷನ್ ಇದೆ ಅಂತ ಚಾನ್ಪಾಷ ಅವರು ಹೇಳಿದಾಗ ರಾಮಲಿಂಗಣ್ಣನು, ಸರ್ವಜ್ಞಣ್ಣವರು, ಪ್ರಕಾಶ್ ಅಣ್ಣವರು, ಈ ಭಾಗದ ನಾಯಕರು ಬರಬೇಕು ಅಂತಂದಾಗ ಸಂತೋಷದಿಂದ ಬಂದಿದ್ದೇವೆ. ಏನಿವತ್ತು ಹಳ್ಳಿಗಳಲ್ಲಿ ವಿದ್ಯಾಭ್ಯಾಸ ಕಷ್ಟ. ಈ ಟೌನ್ಗಳಲ್ಲಿ ನೋಡಿರ್ತೀರಿ ನೀವು, ಎಲ್ಲ ಕಾನ್ವೆಂಟ್ ಸ್ಕೂಲ್ಗಳು ಕಳಿಸ್ತಾರೆ. ಹಳ್ಳಿಗಳಲ್ಲಿ ನಾವು ಸರ್ಕಾರಿ ಶಾಲೆಗಳೇ ನಂಬ್ಕೊಂಡಿರ್ತೀವಿ ಹಳ್ಳಿ ಜೀವನ. ಆದರೆ ಇವತ್ತು ಕಾನ್ವೆಂಟ್ ಶಾಲೆಗಳಿಗಿಂತ ಹೆಚ್ಚಿನ ರೀತಿಯಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಹೇಳ್ಕೊಡ್ತಾರೆ. ಯಾಕಂದ್ರೆ ನಮ್ಮ ಗುರುಗಳು ಹೇಳ್ತಾ ಇದ್ರು, ಯಾಕಂದ್ರೆ ನಾವೆಲ್ಲ ಹಳ್ಳಿಗಳಲ್ಲಿ ಓದ್ದವ್ರೆ. ಹೆಚ್ಚಿನ ರೀತಿಯಲ್ಲಿ ಇವತ್ತು ಏನು ಪೇಟೆಯಲ್ಲಿ ಸಿಟಿಗಳಲ್ಲಿ ಓದ್ತಾರೆ ಮಕ್ಕಳು, ಅವ್ರಿಗಿಂತ ಹೆಚ್ಚಿನ ರೀತಿಯಲ್ಲಿ ಹಳ್ಳಿಗಳಲ್ಲೂ ಪ್ರತಿಭಾವಂತ ಮಕ್ಕಳಿದ್ದಾರೆ. ಅವ್ರನ್ನ ಪ್ರೋತ್ಸಾಹಿಸಬೇಕಷ್ಟೇ ನಾವು. ಯಾಕಂದ್ರೆ ಇವತ್ತು ಎಜುಕೇಶನ್ ಒಂಥರ ಬಿಸ್ನೆಸ್ ಆಗಿಬಿಟ್ಟಿದೆ. ಇವತ್ತು 1 ಲಕ್ಷ ರೂಪಾಯಿ ಕಾನ್ವೆಂಟ್ಗೆ ಸೇರಿಸ್ಬೇಕಾದ್ರೆ 1 ಲಕ್ಷ ರೂಪಾಯಿ ಸಿಟಿಯಲ್ಲಿ. ಅಂಥ ಸಂದರ್ಭದಲ್ಲಿ ಹಳ್ಳಿಗಳಲ್ಲೂ ಕೂಡ ಒಳ್ಳೆ ಟೀಚರ್ಸು ಇರೋದ್ರಿಂದ, ಒಳ್ಳೆ ಬುದ್ಧಿವಂತ ಟೀಚರ್ಸ್ ಬಂದಿರೋದ್ರಿಂದ ಇವತ್ತು ಈಕ್ವಲ್ ಆಗಿ ಏನು ನಾವು ಸಿಟಿಯಲ್ಲಿ ಓದ್ತಾರೆ ಮಕ್ಕಳು, ಆ ಮಕ್ಕಳು ಈಕ್ವಲ್ ಆಗಿ ನಮ್ಮ ಹಳ್ಳಿಗಳಲ್ಲಿ ಕೂಡ ಓದ್ತಾ ಇದ್ದಾರೆ. ಇವಾಗ ತಾವು ಹಳ್ಳಿಗಳಲ್ಲಿ ವ್ಯವಸಾಯ ಕೂಲಿ ನಾಲಿ ಮಾಡಿಕೊಂಡು, ಏನು ನಮ್ಮ ಇಂಡಿಯಾದಲ್ಲಿ ಆಲ್ಮೋಸ್ಟ್ ಆಲ್ ಹಳ್ಳಿಗಳಲ್ಲಿ ಜಾಸ್ತಿ ವ್ಯವಸಾಯ ನಂಬಿದವರು. ಇವತ್ತು ನಾನು ಹೆಚ್ಚಿನ ರೀತಿಯಲ್ಲಿ ಎಜುಕೇಶನ್ಗೆ ಯಾಕೆ ಪ್ರಾತಿನಿಧ್ಯ ಕೊಡಬೇಕು ಅಂದರೆ, ನೀವು ಕೂಲಿ ನಾಲಿ ಮಾಡಿ ಜೀವನ ಮಾಡಿ ನಿಮ್ಮ ಮಕ್ಕಳನ್ನ ಓದಿಸ್ತಾ ಇದ್ರಿ. ನೀವು ಕೂಲಿ ಮಾಡಿದಂಗೆ ನಿಮ್ಮ ಮಕ್ಕಳು ಕೂಡ ಕೂಲಿ ಮಾಲಿ ಮಾಡಬಾರ್ದು. ಏನಾದರೂ ಮಾಡಿ ಕಷ್ಟಪಟ್ಟು ಮಕ್ಕಳನ್ನ ಓದಿಸಿ ವಿದ್ಯಾವಂತನ ಮಾಡಿದ್ರೆ ನಮ್ಮ ಕಷ್ಟ ಅವ್ರಿಗಿರಬಾರ್ದು. ಆ ಉದ್ದೇಶದಿಂದ ಹಳ್ಳಿಗಾಡಿನ ಜನ, ನೀವು ವ್ಯವಸಾಯ ಮಾಡ್ತಿರೋ ಕೂಲಿ ಮಾಡ್ತಿರೋ ಗೊತ್ತಿಲ್ಲ, ಮಕ್ಕಳನ್ನ ವಿದ್ಯಾಭ್ಯಾಸರಾಗಿ ಮಾಡಬೇಕು, ಹೆಚ್ಚಿನ ರೀತಿಯಲ್ಲಿ ವಿದ್ಯಾಭ್ಯಾಸ ಕಡೆ ಗಮನ ಕೊಡಬೇಕು ಅಂತ ಹೇಳ್ತಾ, ಚಾನ್ಪಾಷ ಅವರು ಈ ಕಾರ್ಯಕ್ರಮಕ್ಕೆ ಕರೆಸಿ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಹಳ್ಳಿಗಳಲ್ಲಿ ಬುಕ್ಕು, ಪೆನ್ನು, ಪುಸ್ತಕ ತಗೊಳ್ಳೋದು ಕೂಡ ಕಷ್ಟ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಚಾನ್ಪಾಷ ಅವರು ಪಾಪ ಬುಕ್ಸು, ಪೇಪರ್, ಪೆನ್ನು ಎಲ್ಲ ಕೊಡ್ತಾ ಇರೋದು ಭಾರಿ ಸಂತೋಷ ಆಗುತ್ತೆ. ಅದರಿಂದ ಅವ್ರಿಗೆ ದೇವರು ಒಳ್ಳೇದು ಮಾಡಲಿ, ಅವರ ಕುಟುಂಬಕ್ಕೆ ಒಳ್ಳೇದು ಮಾಡಲಿ, ಅವ್ರ ಮಕ್ಕಳು ಅವರು ಒಳ್ಳೆ ಸೇವೆ ಮಾಡೋಕ್ಕೆ ದೇವರು ಒಳ್ಳೆ ಆಯುಷ್ಯ ಅಂತಸ್ತು ಕೊಡಲಿ ಅವರಿಗೆ, ಅವ್ರ ಫ್ಯಾಮ್ಲಿಗೆ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಕರೆಸಿ 4 ಮಾತಾಡೋಕ್ಕೆ. ಯಾಕಂದರೆ ಈ ಭಾಗದಲ್ಲಿ ನಮ್ಮ ಮೇಷ್ಟ್ರು ಹೇಳ್ದಂಗೆ ನೀಲಕಂಠಣ್ಣ ಮತ್ತು ರಾಮಲಿಂಗಾರೆಡ್ಡಣ್ಣ, ಪ್ರಕಾಶಣ್ಣ, ಈ ಹಿರಿಯ ಮುಖಂಡರುಗಳು ಒಳ್ಳೆ ಒಂದು ಸಂಬಂಧ ಇಟ್ಕೊಂಡಿದ್ದಾರೆ ಹಳ್ಳಿಗಳಲ್ಲಿ. ಅವರೆಲ್ಲೇ ಹೋದ್ರು ಆ ವಿಶ್ವಾಸ, ಆ ನಂಬಿಕೆ ಇಟ್ಕೊಂಡಿದ್ದಾರೆ. ಯಾಕಂದರೆ ನೀಲಕಂಠಣ್ಣ ನಾವು ಈ ಭಾಗದಲ್ಲಿ ನೆನೆಸ್ಕೊಳ್ಳೇಬೇಕಾಗುತ್ತೆ. ಪ್ರತಿ ಹಳ್ಳಿಯಲ್ಲಿ ಕೂಡ ರಾಮಲಿಂಗಾರೆಡ್ಡಣ್ಣ, ನೀಲಕಂಠಣ್ಣ ಅಂದರೆ ಅವ್ರದ್ದೇ ಆದಂಥ ಒಂದು ಛಾಪು ಮೂಡಿಸಿದ್ರು. ಅಕಸ್ಮಾತ್ ನಮ್ಮ ಕಣ್ಮುಂದೆ ಅವರಿಲ್ಲ, ಎಲ್ಲ ಕಾರ್ಯಕ್ರಮಗಳು ಕೂಡ ನಾವು ನೆನೆಸ್ಕೋಬೇಕಾಗತ್ತೆ.
ಅದರಿಂದ ಈ ಸಂದರ್ಭದಲ್ಲಿ ನಮ್ಮ ಮಾಸ್ಟರ್ ಅವ್ರು ನೆನೆಸ್ಕೊಂಡಿದ್ದು ಭಾರಿ ಸಂತೋಷ ಅಂತ ಹೇಳ್ದ ಈ ಕಾರ್ಯಕ್ರಮಕ್ಕೆ ಕರೆಸಿ ನಾಲ್ಕು ಮಾತಾಡೋಕೆ ಅವಕಾಶ ತಮ್ಮೆಲ್ಲರಿಗೂ ಅನಿಸಿ ನಾನು ಮಾತು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಇವತ್ತು ಮಿಂಡಳ್ಳಿಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದುವ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳನ್ನು ವಿತರಣಾ ಕಾರ್ಯಕ್ರಮದಲ್ಲಿ ಇವತ್ತು ಭಾಗವಹಿಸ್ತಾ ಇರೋದಕ್ಕೆ ನನಗೆ ಅತೀವ ಸಂತೋಷವಾಗ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ವೇದಿಕೆಯಲ್ಲಿ ಇರುವಂತಹ ನಮ್ಮ ಹಿರಿಯಣ್ಣನಾದ ರಾಮಲಿಂಗಾರೆಡ್ಡಣ್ಣ, ನಮ್ಮ ವೆಂಕಟೇಶ್ ಗೌಡಣ್ಣ ಮತ್ತು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅಮಾನುಲ್ಲಾ ಅವರು, ಈ ಭಾಗದ ಮಾಜಿ ಚೇರ್ಮನ್ರಾದಂತಹ ಶಿವಪ್ರಕಾಶ್ ಅಣ್ಣವರು, ಬಾಬೂರವರು, ಅಸ್ಲಾಂ ಖಾನ್ ಅವರು, ವಸೀಂ ಅವರು ಮತ್ತು ದಲಿತ ಸಂಘಟನೆಗಳ ನಾರಾಯಣರವರು ಮತ್ತು ಅಂಬರೀಶು, ಚಿಕ್ಕಣ್ಣ ಅವರು, ತಿಪ್ಪಯ್ಯ ಮತ್ತು ಈ ಗ್ರಾಮದ ಎಲ್ಲ ಮುಖಂಡರೊಂದಿಗೆ ಈ ಕಾರ್ಯಕ್ರಮದ ಈ ವೇದಿಕೆಯನ್ನು ಹಂಚಿಕೊಳ್ಳೋದಕ್ಕೆ ನನಗೆ ಸಂತೋಷವಾಗ್ತಾ ಇದೆ. ಮುಖ್ಯವಾಗಿ ಇವತ್ತಿನ ದಿವಸ ನಮಗೆ ಸ್ವಾತಂತ್ರ್ಯ ಬಂದು 70-75 ವರ್ಷ ಆದರೂ ಕೂಡ ಸರ್ಕಾರಿ ಶಾಲೆಗಳಲ್ಲಿ ಮೂಲಭೂತ ಸೌಲಭ್ಯಗಳು ಇನ್ನೂ ಕೊರತೆಯನ್ನು ನಾವು ಅನುಭವಿಸ್ತಾ ಇದ್ದೀವಿ. ಇಂತಹ ಕಾಲಘಟ್ಟದಲ್ಲಿ ಈ ಊರು ಗ್ರಾಮದ ನಮ್ಮ ಚಾನ್ ಪಾಷಾ ಮತ್ತು ಅವರ ಕುಟುಂಬದವರು ಇಲ್ಲಿ ಓದುವಂತಹ ಮಕ್ಕಳಿಗೆ ಈ ಮೂಲಭೂತ ಸೌಕರ್ಯಗಳು ಏನಿದೆ, ಬುಕ್ ಆಗ್ಬೋದು, ಪೆನ್ ಆಗ್ಬೋದು, ಇಂಥವುದನ್ನ ತಮ್ಮ ಸ್ವಂತ ದುಡಿಮೆಯಲ್ಲಿ ಇದನ್ನ ಕೊಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ತೀರ್ಮಾನ ಮಾಡಿಕೊಂಡು ಇವತ್ತು ಹಂಚಲು ನಮ್ಮ ಇಲ್ಲಿ ಹೆಸರಿರುವ ಪ್ರಮುಖರೊಂದಿಗೆ ನನ್ನನ್ನು ಕರೆದಿರೋದು ನನ್ನ ಸೌಭಾಗ್ಯ ಅಂತ ಹೇಳಿ ತಿಳ್ಕೊಳ್ತೀನಿ. ನಿಮ್ಮೆಲ್ರಿಗೂ ಗೊತ್ತಿರುವಾಗಲೇ ಈಗಾಗಲೇ ಈ ಖಾಸಗಿ ಶಾಲೆಗಳ ಪ್ರಭಾವದಿಂದ ಮಕ್ಕಳು ಸರ್ಕಾರಿ ಶಾಲೆಗಳಿಂದ ದೂರ ಆಗ್ತಾ ಇದ್ದಾರೆ. ಆದರೂ ನಮ್ಮಲ್ಲಿರುವಂತಹ ಕೆಲವೊಂದು ಬಡತನ ಮತ್ತು ಸೌಕರ್ಯಗಳ ಅಲಭ್ಯತೆಯಿಂದ ಈಗಲೂ ಸರ್ಕಾರಿ ಶಾಲೆಗಳನ್ನು ಅವಲಂಬಿಸಿರುವಂತಹ ಮಕ್ಕಳು ಇದ್ದಾರೆ. ಆದರೆ ಇಲ್ಲಿರುವ ಹಲವಾರು ಕುಂದುಕೊರತೆಗಳಲ್ಲಿ ಸ್ವಲ್ಪನಾದ್ರೂ ಕೈ ಜೋಡಿಸ್ಬೇಕು ಅಂತ ಹೇಳಿ ಏನ್ ತೀರ್ಮಾನ ತಗೊಂಡು ಇವತ್ತು ನಮ್ಮ ಚಾನ್ ಪಾಷಾ ಮತ್ತು ಅವರ ಕುಟುಂಬದವರು ಮಾಡ್ತಾ ಇದ್ದಾರೆ, ಅವ್ರಿಗೆ ನಾವೆಲ್ಲರೂ ಧನ್ಯವಾದಗಳನ್ನ ಹೇಳ್ತಾ ಇಂತಹ ಒಂದು ಕಾರ್ಯಕ್ರಮಗಳನ್ನ ಹೆಚ್ಚೆಚ್ಚು ಮಾಡಿ ಈ ಸರ್ಕಾರಿ ಶಾಲೆಗಳನ್ನ ಓದುವಂತಹ ಮಕ್ಕಳಿಗೆ ಪ್ರೋತ್ಸಾಹ ನೀಡೋಣ ಅಂತ ಹೇಳ್ಬಿಟ್ಟು ನನಗೂ ಕೂಡ ಇವತ್ತು ಒಂದು ಪ್ರೇರಣೆ ಆಗಿದ್ದಾರೆ. ಇಲ್ಲಿ ನಿಂತ್ಕೊಂಡು ಮಾತಾಡೋದಕ್ಕೆ ನನಗೂ ಕೂಡ ಒಂದು ಖುಷಿ ಆಗ್ತಾ ಇದೆ. ನಿಮ್ಮೆಲ್ರಿಗೂ ವಂದಿಸ್ತಾ ಈ ಒಂದು ಕೆಲಸದಲ್ಲಿ ನಾನು ಪಾಲ್ಗೊಂಡಿರೋದಕ್ಕೆ ನನಗೂ ಕೂಡ ಖುಷಿ ಆಗ್ತಾ ಎಲ್ರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಮಿಂಡಳ್ಳಿ ಗ್ರಾಮದಲ್ಲಿ ಇವತ್ತು ಒಂದು ಸ್ಕೂಲ್ನ ವಿದ್ಯಾರ್ಥಿನಿಯರಿಗೆ ಬಡ ಮಕ್ಕಳು ಎಲ್ಲರೂ ಸೇರಿಕೊಂಡು ಅಂಗನವಾಡಿಯಿಂದ ಹಿಡಿದು ಕನ್ನಡ ಸ್ಕೂಲ್ವರೆಗೂ 3 ಸ್ಕೂಲ್ವರೆಗೂ ಕೂಡ ಇದಕ್ಕೆ ಬ್ಯಾಗು ಮತ್ತು ಬುಕ್ಗಳು ಎಲ್ಲ ಕೊಡ್ತಕ್ಕಂಥ ನಮ್ಮ ಚಾನ್ ಪಾಷಾ ಅವರು ಅವ್ರ ಕುಟುಂಬಕ್ಕೂ ಒಳ್ಳೇದಾಗಲಿ ಅಂತ ನಾನು ಬಯಸ್ತಾ ಇದ್ದೀನಿ. ಮುಂದಿನ ವರ್ಷಕ್ಕೆ ಇನ್ನೂ ಹೆಚ್ಚೆಚ್ಚಾಗಿ ಕೊಳ್ಳಿ ಹುಡುಗಿ ಅಂತ ಬಯಸ್ತಾ ಇದ್ದೀನಿ. ಇವತ್ತೊಂದು ಈ ಸಭೆಗೆ ನಾವು ಮೊನ್ನೆ ಬಂದಿಲ್ಲ, ಉರುಸ್ಗೆ ಯಾವತ್ತೂ ಬರ್ತಾ ಇದ್ವಿ, ನಾವೆಲ್ಲೇ ಹೊರಟೋಗಿದ್ವಿ ಆಚೆ ಕಡೆ, ನಾವು ವೆಂಕಟೇಶ್ಗೌಡರು. ಆಮೇಲೆ ನಮ್ಮ ಸಹೋದರ ಇಲ್ಲನಾ ಇವತ್ತು ಹೋಗಲೇಬೇಕು ಅಂತ ಹೇಳ್ದ, ಸರ್ವಜ್ಞಗೌಡ ಆಯ್ತಪ್ಪ ರೆಡಿ ಅಂತೇಳಿ ಬಂದ್ವಿ. ಈ ಒಂದು ಸಭೆಗೆ ಇದ್ಯಾ ಈ ಪರಿಚಯ ಇದ್ದು ಬಿಡೋಣ, ಅದು ಐಫೋನಲ್ಲಿ ಅದು ಮುಂದೆ ಹೇಳ್ಸೇನೆ. ಒಂದು ಈ ಸಭೆಗೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸನ್ಮಾನ್ಯ ಅಮಾನುಲ್ಲಾ ಅವರು ಬಂದಿದ್ದಾರೆ ಮತ್ತು ಅದೇ ರೀತಿಯಾಗಿ ನಮ್ಮ ಸಹೋದರಾದಂಥ ಸನ್ಮಾನ್ಯ ವೆಂಕಟೇಶ್ ಗೌಡರು ಮತ್ತು ಇನ್ನೊಬ್ಬ ಸಹೋದರ ಅಂತ ಸರ್ವಜ್ಞಗೌಡರು ಅಂತ ನೀಲಕಂಠೇಗೌಡರು ತಮ್ಮರು. ಅದು ನಾವು ಕಣ್ಣಲ್ಲಿ ನೀರು ಬರುತ್ತೆ, ಯಾಕಂದ್ರೆ ನಾನು ನನ್ನ ತಮ್ಮಗಿಂದ ನನ್ನ ಜೊತೆಯಲ್ಲಿ ಹೆಚ್ಚಾಗಿದ್ದು 20-25-30 ವರ್ಷ ಒಂದೇ ಜಾಗದಲ್ಲಿ ಮಲಗು ತಿಂಡಿ ಮಾಡ್ತಾ ಇದ್ದಕ್ಕೆ ದುದೈರ್ವ ಭಗವಂತನಿಗೆ ಕಣ್ಣುಗಳಿದೆ ಏನೋ ತಗೊಂಡೋದ್ರು. ಇವತ್ತು ಅದನ್ನು ನೆನೆಸ್ಕೊಂಡ್ವಿ. ಅವ್ರ ತಮ್ಮನ ಸರ್ವಜ್ಞಗೌಡ ನಮ್ಮ ಇನ್ನೊಬ್ಬ ಸ್ನೇಹಿತರಾದಂಥ ಮಾಜಿ ಅಧ್ಯಕ್ಷರು ಆದಂಥ ಬಹಳ ಇದರಲ್ಲಿ ಸೇವೆ ಸಲ್ಲಿಸಿದ್ದಾನೆ. ನಮ್ಮ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯಲ್ಲಿ, ಡಿ.ಸಿ ಕಮಿಟಿಯಲ್ಲಿ ನಾಮಿನೇಷನ್ ಎಲ್ಲ ಹಾಕಿದ್ದೀವಿ. PLD ಬ್ಯಾಂಕ್ ಡೈರೆಕ್ಟ್ ಕೂಡ ಮಾಡಿದ್ದೀವಿ ಅವ್ರ ಮಿಸಸ್ನ. ನಮ್ಮ ಶಿವಪ್ರಕಾಶ್ ಅವರು ಅಲ್ಲಿ ಆ ಕಡೆ ಇಲ್ಲಿ ಇದ್ದವರು ನಮ್ಮ ಚೇರ್ಮನ್ ಇಲ್ಲಿ ನಿಮ್ಮ ಗ್ರಾಮ ಪಂಚಾಯತಿಗೆ ಇನ್ನು ಎಲೆಕ್ಷನ್ ಆಗೋವರೆಗೂ ಅವ್ನು ಚೇರ್ಮನ್. ಇವಾಗ ಚೇರ್ಮನ್ ಬಾಬಾರೆಡ್ಡಿ ಅವರೇ ಮತ್ತು ಗ್ರಾಮ ಪಂಚಾಯತಿ ಮೆಂಬರು ವೆಂಕಟರಾಮ, ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ಅಹಮದ್ ಜಾನ್ ಸಾಬ್ ಮತ್ತು ಚಾನ್ ಪಾಷಾ, ಅಸ್ಲಾಂ ಖಾನ್,
ಇನಾಯತ್, ಅಶೋಕು, ಅಲ್ತಫ್ ಪಾಷಾ, ಅಹಮದ್ದು, ಅವೂನಿ, ಯಾವ పేర్లు సరిగా ఎత్తలేదు, రామచంద్ర, ಅಬಾಜ್, ಶಬಾನ್, ಚಂದ್ರಪ್ಪ, ಭೀಮ, ಏನು ಸರಿಯಾಗಿ ಬರ್ದೇ ಇಲ್ಲ. ಎಲ್ರು ಕೂಡ ಮುಂದ್ಗಡೆ ಇದ್ದ ಎಲ್ಲಾ ಗ್ರಾಮ ಪಂಚಾಯತಿ, ನಮ್ಗೇನು ಮಿಂಡಳ್ಳಿ ಹೊಸದಲ್ಲ, ಇದು ಹಳೇದು, ನಮ್ಮ ಸ್ವಂತ ಗ್ರಾಮ ಅಂತೇಳಿ ಎಲ್ರಿಗೂ ಕೂಡ ನಾನು ಸ್ವಾಗತ ಬಯಸ್ತಾ ಮತ್ತು ನಮ್ಮ ಮಾಧ್ಯಮದ ವರ್ಗಕ್ಕೂ ಕೂಡ ಸ್ವಾಗತ ಬಯಸ್ತಾ, ಮುಂದ್ಗಡೆ ಇರತಕ್ಕಂತ ಮಕ್ಕಳಿಗೂ ಅವರ ತಾಯಂದಿರು, ನಮ್ಮ ಸಹೋದರರಾದಂತ ಅವರ ಅಜ್ಜೆಯಂದ್ರು ತಂದೆಯಂದ್ರು ಬಂದಿದ್ದಾರೆ ಸಂತೋಷವಾಗಿ, ಅವ್ರಿಗೂ ಕೂಡ ನಾನು ಸ್ವಾಗತ ಬಯಸ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಒಂದೇ ಒಂದು ಹೇಳ್ಬೇಕಾಗತ್ತೆ. ಯಾರು ಮೇಷ್ಟ್ರಿಗಳು ಮೇಡಮ್ನವ್ರು ಇದ್ದಾರೆ, ನಾನು ತಾಲೂಕ್ ಸಂಸ್ಥೆ ಅಧ್ಯಕ್ಷನಾಗಿದ್ದಾಗ ಅವ್ರದ್ದು ಟೀಚರ್ಸ್ ಡೇ ನಡೀತು, ಅವತ್ತೆಲ್ಲ ಊಟಗಳು ನಾನೇ ಹಾಕಿಸಿ ಹೇಳ್ತಾ ಇದ್ದೆ ಅವ್ರಿಗೆ, ನೀವು ಸರ್ಕಾರಿ ಶಾಲೆಗಳಿಗೆ ಬಂದಿದ್ದೀರಿ, ನಿಮ್ಗೆ ಅನುದಾನ ಕೊಡ್ತಾರೆ, ಇವಾಗ ಮಧ್ಯಾಹ್ನ ಊಟ ಕೂಡ ಕೊಡ್ತಾರೆ ಮಕ್ಕಳಿಗೆ. ಅದು ಕಾಂಗ್ರೆಸ್ ಸರ್ಕಾರನೇ. ಯಾಕೆ ಹೇಳಿ ಅದು ಕೊಟ್ಟಿದ್ದ ಉದ್ದೇಶ, ರೈತರು ಕೆಲ್ಸಕ್ಕೆ ಹೋಗಿರ್ತಾರೆ, ಮಧ್ಯಾಹ್ನ ಬಂದು ಮಕ್ಕಳಿಗೆ ಊಟ ಮಾಡಿಸೆಲ್ಲ ಹೋಗ್ಬೇಕು, ಅವ್ರಿಗೆ ಡಿಸ್ಟರ್ಬ್ ಇಲ್ದಿರ ಅವ್ರು ಅಲ್ಲಿ ಕೆಲಸ ಮಾಡಲಿ, ಇವ್ರಿಗೆ ಊಟನೂ ಆಗ್ಬೇಕು ಅಂತೇಳಿ ಮಧ್ಯಾಹ್ನದ ಊಟ ಕೂಡ ಕೊಟ್ಟರು. ಈ ಒಂದು ಟೀಚರ್ಸ್ ಆಗ್ಲಿ, ನಮ್ಮ ಸಹೋದರರು ಸಹೋದರಿಯರು ಯಾರ ಮಕ್ಕಳಿಗೆ ಸರಿಯಾಗಿ ಓದು ಕೊಟ್ಟು ಮಾಡಿದ್ರು ಅವ್ರ ಕುಟುಂಬ ಕೂಡ ಚೆನ್ನಾಗಾಗುತ್ತೆ, ಅವ್ರ ಮಕ್ಕಳು ಚೆನ್ನಾಗಿರ್ತಾರೆ. ಇದು ನಾನು ಕಳಕಳಿಯಾಗಿ ಎಲ್ರಿಗೂ ನಾನು ಹೇಳ್ತೀನಿ. ಇವಾಗ ಯಾಕೆ ಗುಣಮಟ್ಟಕ್ಕೆ ಬರ್ತಾ ಇದೆ ಅಂದ್ರೆ, ಕೆಲವು ಜಾಗದಲ್ಲಿ ಕೇಳ್ತೀನಿ ತುಂಬಾ ಇದ್ದಾರೆ ಸ್ಕೂಲಲ್ಲಿ, ಯಾಕೆಂದ್ರೆ ಸರಿಯಾಗಿ ಮಕ್ಕಳು ಹೇಳಿ ಏನು ನಮ್ಮ ಕಾಲದಲ್ಲಿ ಅವಾಗ ಯಾವೋ ಲೈಟ್ ಕಂಬಗಳು ಬಂದಿದ್ದು, ಅಲ್ಲಿ ಕೂತ್ಕೊಂಡು ಓದ್ತಾ ಇದ್ರು ಕೆಲವರು, ಮರಳಲ್ಲಿ ನಾವು ಬರ್ದಿದ್ದು. ಆ ಪರಿಸ್ಥಿತಿ ಇವತ್ತು ಆಗಿದೆಯೇನೋ, ಸ್ಲೇಟ್ ತಗಲಾಕ್ ಬಿಟ್ರೆ 3ನೇ 4ನೇ 5ನೇ ತಾರೀಕುವರೆಗೂ ಆ ಸ್ಲೇಟ್ ನಾವು ತಗಲಾಕ್ತೀವಿ. ಇವಾಗ ಸ್ಲೇಟು ಇಲ್ಲ, ಏನಿಲ್ಲ. ಇವಾಗ ಹುಟ್ಟಿದ ಮಗು ಕೂಡ ಬುಕ್ಗಳು ಬೇಕು, ಪೆನ್ನುಗಳು ಬೇಕು, ಅಟ್ಟು ಬೇಕು. ಎಷ್ಟಿದೆ ಇವಾಗ ಸೌಕರ್ಯ. ಒಂದೊಂದು ಮಗುಗೆ ಒಂದು ವರ್ಷಕ್ಕೆ ಬೇರೆ ಎಲ್ಲೋ ಓದಿಸ್ಬೇಕಾದ್ರೆ 4-5 ಲಕ್ಷ ಬರುತ್ತೆ. ಇಲ್ಲಿ ಗೌರ್ಮೆಂಟ್ ಶಾಲೆಯಲ್ಲಿ ಎಲ್ಲ ಕೂಡ ಸರ್ಕಾರದಿಂದ ಸಹಾಯ ಇರ್ತಾ ಇದೆ. ಟೀಚರ್ಸ್ಗಳು ಮನಸ್ಸು ಮಾಡಿ ಹೇಳ್ಬಿಟ್ರೆ ಈ ಸ್ಕೂಲ್ಗಿಂತ ಇದಿಲ್ಲ. ಆಮೇಲೆ ಯಾವ್ದಾದ್ರು ಕೆಲ್ಸಕ್ಕೆ ಹೋದಾಗ ಈ ಗೌರ್ಮೆಂಟ್ ಇಲ್ಲಿ ರೂರಲ್ ಅಲ್ಲಿ ಓದ್ದವ್ರಿಗೆ 5% ಮಾರ್ಕ್ಸ್ ಜಾಸ್ತಿ ಹಾಕೊಡ್ತಾರೆ. ಗ್ರಾಮ ಇದೆ 5%. ಇದೆಲ್ಲ ಕೂಡ ಸೌಕರ್ಯ ಇದೆ. ಅದರಿಂದ ದಯವಿಟ್ಟು ಎಡಬೇಡಿ, ಮಕ್ಕಳನ್ನ ಗೌರ್ಮೆಂಟ್ ಶಾಲೆಗಳಿಗೆ ಹಾಕಿ, ಮುಂದಿನ ದಿವಸ ಒಳ್ಳೇದಾಗುತ್ತೆ, ಅವ್ರಿಗೇನು ಒಳ್ಳೇದು ಬರುತ್ತೆ, ಏನು ಅವಕಾಶಗಳು ಯಾರು ಬಿಡಬೇಡಿ ಅಂತ. ಒಟ್ಟಿನಲ್ಲಿ ಇದ್ದಾರೆ ಸ್ವಲ್ಪ, ಎಷ್ಟಪ್ಪ ಇದ್ದಾರೆ ಈ ಕ್ಲಾಸಲ್ಲಿ 34 ಇದ್ದಾರೆ ಅಂದ್ರೆ ಪರವಾಗಿಲ್ಲ. ಇನ್ನೂ ಸ್ವಲ್ಪ ಹೆಚ್ಚಾಗಿ ಸೇರಿಸ್ಕೊಂಡು ಒಳ್ಳೆ ವಿದ್ಯಾಭ್ಯಾಸ ಕೊಟ್ರೆ ಏನಾಗುತ್ತೆ ಹೇಳು, ಆ ಮನೆ ಉದ್ಧಾರ ಆಗುತ್ತೆ, ಆ ಊರು ಉದ್ಧಾರ ಆಗುತ್ತೆ, ಆ ಗ್ರಾಮ ಪಂಚಾಯತಿನೂ ಉದ್ಧಾರ ಆಗುತ್ತೆ. ಅವ್ರು ಒಳ್ಳೆ ಬುದ್ಧಿ ವಿದ್ಯಾವಂತ. ನಾವೆಲ್ಲ ಕಿತ್ಕೋಬಹುದು, ವಿದ್ಯೆ ಏನಾದ್ರು ಕಿತ್ತೋಳಕ್ಕಾಗತ್ತಾ? ವಿದ್ಯೆ ಇರೋದಕ್ಕೆ ಎಲ್ಲ ಇವಾಗ ನೀವು ಟೀಚರ್ಸ್ ಆಗಿ ಬಂದಿರೋದು. ಅದನ್ನು ಮನೆಗಂಡು ಮಕ್ಕಳಿಗೆ ಸರಿಯಾಗಿ ರೀತಿಯಲ್ಲಿ ಪಾಠ ನೀವು ಹೇಳ್ತೀರಿ ಅಂತೇಳಿ ನಾವು ನಂಬಿ, ಚಾಂದ್ ಪಾಷಾ ಅವರು ಇನ್ನೂ ಹೆಚ್ಚಾಗಿ ವರ್ಷಗಟ್ಟಲೆ ಮಾಡಲಿ, ಅವ್ರ ಕುಟುಂಬ ಒಳ್ಳೇದಾಗ್ಲಿ ಅಂತೇಳಿ ಎಲ್ಲಾ ಮಿಂಡಪಲ್ಲಿ ನಮ್ಮ ಸಹೋದರರಂತ ಇವತ್ತು ನಾವು ಮನೆ ಬಂದಿಲ್ಲ ಅಂತೇಳಿ ಹೇಳಿ ಅವ್ರು ಕರೆಸಿದ್ದಕ್ಕೆ ಅವ್ರಿಗೆಲ್ಲ ಧನ್ಯವಾದಗಳು ಹೇಳಿ ನಾನು ಮಾತು ಮುಕ್ತಾಯ ಮಾಡ್ತೇನೆ.